Good morning, students. Today we discuss about the prose The Emperor's New Clothes, a play based on a folk tale. Dear students, ಇದನ್ನು ನಾವು ದ ಎಂಪಿರರ್ಸ್ ನ್ಯೂ ಕ್ಲಾತ್ಸ್, ಒಬ್ಬ ಸಾಮ್ರಾಟನ ಅಥವಾ ಒಬ್ಬ ಮಹಾರಾಜನ ಹೊಸ ಬಟ್ಟೆಗಳು ಅನ್ನುವಂತಹ ಒಂದು ಪಾಠದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತಾ ಹೋಗ್ತೀವಿ. ಆ್ಯಕ್ಚುಲಿ ಇಟ್ ಈಸ್ ಎ ಪ್ಲೇ, ಇಟ್ ಈಸ್ ಇಂಟ್ರೆಸ್ಟಿಂಗ್ ಪ್ಲೇ. ಓಕೆ, ಇದು ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ನಾಟಕ. ಇಟ್ ವಾಸ್ ಬೇಸ್ಡ್ ಆನ್ ಎ ಫೋಕ್ ಟೇಲ್. ಇದು ಒಂದು ದಂತಕಥೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಹೋಗ್ಬೋದು. ಓಕೆ, ಲೆಟ್ಸ್ ವಿ ಮೂವ್ ಟು ದ ಲೆಸನ್. ಸಿ, ಹಿಯರ್ ಇಸ್ ಎ ಇಮೇಜ್. ಆ್ಯಕ್ಚುಲಿ ದಿ ಸ್ಟೋರಿ ಅಬೌಟ್ ದ ಫೂಲಿಶ್ ಎಂಪಿರರ್, ಒಬ್ಬ ಮೂರ್ಖ ರಾಜನ ಬಗ್ಗೆ ಇರ್ತಕ್ಕಂತಹ ಒಂದು ಕತೆ. ಈ ಚಿತ್ರವನ್ನು ನೀವು ನೋಡಿ ಮುಂದೆ ಕಥೆಯನ್ನು ಹೇಳಬೇಕಾದ್ರೆ ಈ ಚಿತ್ರದ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಲೆಟ್ಸ್ ವಿ ಮೂವ್ ಟು ದ ಪ್ರೋಸ್. ಅಟ್ ಫಸ್ಟ್ ಐ ರೀಡ್ ದಿಸ್ ಪ್ಯಾರಾಗ್ರಾಫ್. ಓಕೆ, ಯು ಲಿಸನ್ ಕೇರ್ಫುಲಿ, ದೆನ್ ಐ ಎಕ್ಸ್ಪ್ಲೇನ್ ದ ಮೀನಿಂಗ್ ಆಫ್ ದಿಸ್ ಪ್ಯಾರಾಗ್ರಾಫ್. ಲಿಸನ್ ಕೇರ್ಫುಲಿ. Once upon a time there lived a proud and foolish emperor who was very fond of wearing new clothes. To him, new clothes meant more than anything else in the world. Indeed, he spent so many hours every day in his dressing room typing out new clothes that he had very little time to attend to the affairs of his kingdom. Okay, student, see here. It is a small introduction about the king. Okay, once upon a time there lived a proud and foolish emperor who was very fond of wearing new clothes. ಸೊ ನೋಡಿ, ಒನ್ಸ್ ಅಪಾನ್ ಎ ಟೈಮ್ ಅಂದರೆ ಒಂದನೊಂದು ಕಾಲದಲ್ಲಿ, ದೇರ್ ಲೀವ್ಡ್ ಎ ಪ್ರೌಡ್ ಆ್ಯಂಡ್ ಫೂಲಿಶ್ ಎಂಪಿರರ್, ಒಂದನೊಂದು ಕಾಲದಲ್ಲಿ ಒಬ್ಬ ಪ್ರೌಡ್ ಅಂದರೆ ಹೆಮ್ಮೆಯ, ಫೂಲಿಶ್ ಅಂತ ಹೇಳಿದ್ರೆ ಮೂರ್ಖ ರಾಜನಿದ್ದ. ಒಂದನೊಂದು ಕಾಲದಲ್ಲಿ ಹೆಮ್ಮೆಯ ಹಾಗೂ ಮೂರ್ಖ ರಾಜನೊಬ್ಬ ಇದ್ದ. ಹೂ ವಾಸ್ ವೆರಿ ಫಾಂಡ್ ಆಫ್ ವೇರಿಂಗ್ ನ್ಯೂ ಕ್ಲಾತ್ಸ್. ಅವನಿಗೆ ನೋಡಿ, ಫಾಂಡ್ ಅಂತ ಹೇಳಿದ್ರೆ ತುಂಬ ಇಷ್ಟ. ಅವನಿಗೆ ಹೊಸ ಹೊಸ ಬಟ್ಟೆಗಳನ್ನು ಹಾಕೋದು ಅಂತ ಹೇಳಿದ್ರೆ ತುಂಬಾ ಇಷ್ಟ. ಟು ಹಿಮ್ ನ್ಯೂ ಕ್ಲಾತ್ಸ್ ಮೀನ್ ಮೋರ್ ದ್ಯಾನ್ ಎನಿಥಿಂಗ್ ಎಲ್ಸ್ ಇನ್ ದ ವರ್ಲ್ಡ್. ಅವನಿಗೆ ಹೊಸ ಬಟ್ಟೆಗಳನ್ನು ಬಿಟ್ಟು ಅದಕ್ಕಿಂತ ದೊಡ್ಡದು ಈ ಪ್ರಪಂಚದಲ್ಲಿ ಯಾವುದೂ ಇರ್ತಾ ಇರಲಿಲ್ಲ. ಇಂಡೀಡ್, ನಿಜವಾಗ್ಲೂ ನೋಡಿ, ಇಂಡೀಡ್ ಮೀನ್ಸ್ ನಿಜವಾಗ್ಲೂ ಹೇಳಬೇಕಂದ್ರೆ, ಹಿ ಸ್ಪೆಂಡ್ ಸೋ ಮೆನಿ ಅವರ್ಸ್ ಎವ್ರಿ ಡೇ ಇನ್ ಹಿಸ್ ಡ್ರೆಸ್ಸಿಂಗ್ ರೂಮ್ ಟ್ರೈಯಿಂಗ್ ಔಟ್ ನ್ಯೂ ಕ್ಲಾತ್ಸ್. ಸಿ ಹಿಯರ್, ಹಿ ಸ್ಪೆಂಡ್ ಸೋ ಮೆನಿ ಅವರ್ಸ್, ಬಹಳಷ್ಟು ಕಾಲವನ್ನು, ಪ್ರತಿದಿನ ಬಹಳಷ್ಟು ಸಮಯವನ್ನು ಯಾವುದ್ರಲ್ಲಿ ಕಳೀತಾ ಇದ್ದ ಅಂತ ಹೇಳಿದ್ರೆ ಡ್ರೆಸ್ಸಿಂಗ್ ರೂಮಲ್ಲೇ ಕಳೀತಾ ಇದ್ದ. ಏನು ಮಾಡ್ತಿದ್ದ ಡ್ರೆಸ್ಸಿಂಗ್ ರೂಮಲ್ಲಿ ಅಂತ ಹೇಳಿದ್ರೆ, ಟ್ರೈಯಿಂಗ್ ಔಟ್ ನ್ಯೂ ಕ್ಲಾತ್ಸ್, ಹೊಸ ಹೊಸ ಬಟ್ಟೆಗಳನ್ನು ಹಾಕೊಳ್ಳೋದ್ರಲ್ಲಿ ತನಗದು ಹೇಗೆ ಕಾಣುತ್ತೆ ಅಂತ ಹೇಳಿಬಿಟ್ಟು ನೋಡೋದ್ರಲ್ಲಿ ಅವನು ಒಂದು ದಿನದ ಬಹಳಷ್ಟು ಸಮಯವನ್ನು ಕಳೀತಾ ಇದ್ದ. ಓಕೆ, ಹಿಯರ್ ದ ಎಂಪಿರರ್ ಹಿ ಸ್ಪೆಂಟ್ ಹಿಸ್ ಮೋಸ್ಟ್ ಆಫ್ ದ ಟೈಮ್ ಇನ್ ದ ಡ್ರೆಸ್ಸಿಂಗ್ ರೂಮ್. ಅವನ ಹೆಚ್ಚಿನ ಸಮಯವನ್ನು ಅವನು ಡ್ರೆಸ್ಸಿಂಗ್ ರೂಮಲ್ಲಿ ಬಟ್ಟೆಗಳನ್ನ ಟ್ರಯಲ್ ನೋಡೋದ್ರಲ್ಲೇ ಏನು ಮಾಡ್ತಾಯಿದ್ದ, ಕಳೀತಾ ಇದ್ದ. ದಟ್ ಹಿ ಹ್ಯಾಡ್ ವೆರಿ ಲಿಟಲ್ ಟೈಮ್ ಟು ಅಟೆಂಡ್ ಟು ದ ಅಫೇರ್ಸ್ ಆಫ್ ಹಿಸ್ ಕಿಂಗ್ಡಮ್. See here, very little time he was attended to affairs of his kingdom. ಅವನ ಸಾಮ್ರಾಜ್ಯದಲ್ಲಿ ಆಡಳಿತಕ್ಕೆ ಸಂಬಂಧಪಟ್ಟಂತೆ, ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಸಮಯವನ್ನು ಏನು ಮಾಡ್ತಾರೆ ಜೊತೆಗೆ ಕಳೀತಾ ಇದ್ದ. ಹಿ ಸ್ಪೆಂಡ್ ಲಾಟ್ ಆಫ್ ಟೈಮ್ ಇನ್ ದ ಡ್ರೆಸ್ಸಿಂಗ್ ರೂಮ್ ಆ್ಯಂಡ್ ಆಲ್ಸೋ ಹಿ ಸ್ಪೆಂಡ್ ಎ ಲಿಟಲ್ ಟೈಮ್ ಇನ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದಿಸ್ ಕಿಂಗ್ಡಮ್. ಅವನ ಸಾಮ್ರಾಜ್ಯದಲ್ಲಿ ಆಡಳಿತವನ್ನು ಮಾಡೋದಕ್ಕೆ ಸ್ವಲ್ಪ ಟೈಮನ್ನು ಬಳಸ್ತಾ ಇದ್ದ, ಆದರೆ ಡ್ರೆಸ್ಸಿಂಗ್ ರೂಮಲ್ಲಿ ಏನು ಮಾಡ್ತಾ ಬಹಳಷ್ಟು ಸಮಯವನ್ನು ಅವನು ಕಳೀತಾ ಇದ್ದ. ಓಕೆ, ದಿಸ್ ಇಸ್ ದ ಎ ಸ್ಮಾಲ್ ಇಂಟ್ರಡಕ್ಷನ್ ಅಬೌಟ್ ದಟ್ ಫೂಲಿಶ್ ಎಂಪಿರರ್. ಇದು ಆ ಮೂರ್ಖ ರಾಜನ ಬಗ್ಗೆ ಇರ್ತಕ್ಕಂಥ ಒಂದು ಸಣ್ಣ ಕಿರು ಪರಿಚಯ ಅಂಥೇಳಿ ನಾವು ನೋಡ್ತಾ ಹೋಗ್ಬೋದು. ಓಕೆ, ಸಿ ನೆಕ್ಸ್ಟ್ ವಿ ಆರ್ ಮೂವ್ ಟು ದ ಸೀನ್ ಫಸ್ಟ್. ದೃಶ್ಯ ಒಂದಕ್ಕೆ ನಾವು ಹೋಗೋಣ. Actually, this scene, it was happened in a hall in Emperor's Palace. ನೋಡಿ, ಒಂದು ದೊಡ್ಡದಾಗಿರ್ತಕ್ಕಂಥ ಹಾಲು, ಎಂಪಿರರ್ಸ್ ಪ್ಯಾಲೇಸ್, ಆ ಮಹಾರಾಜನ ಅರಮನೆಯಲ್ಲಿರ್ತಕ್ಕಂಥ ಒಂದು ದೊಡ್ಡ ಹಾಲಲ್ಲಿ ಈ ಸೀನ್ ಫಸ್ಟ್ ಏನಾಗುತ್ತೆ, ನಡೆಯುತ್ತೆ. ಓಕೆ,
As the curtain goes up, the emperor is seen coming out of his dressing room into the hall where his chief advisor is waiting. The emperor is in a very angry mood. ಸೊ ನೋಡಿ, ಆಸ್ ದ ಕರ್ಟೆನ್ಸ್ ಗೋಸ್ ಅಪ್, ಕರ್ಟೆನ್ಸ್ಗಳನ್ನು ಸರಿಸ್ಬಿಟ್ಟು ದ ಎಂಪಿರರ್ ಈಸ್ ಸೀನ್ ಕಮ್ಮಿಂಗ್ ಔಟ್. ಆ ಕರ್ಟೆನ್ಗಳನ್ನು ಬಾಗಿಲಿನಲ್ಲಿ ನಾವು ಬಾಗಿಲಿಗೆ ಕರ್ಟೆನ್ಸ್ ಹಾಕ್ತೀವಲ್ವ, ಆ ಕರ್ಟೆನ್ಗಳನ್ನ ಸರಿಸ್ಬಿಟ್ಟು ಒಬ್ಬ ಮಹಾರಾಜ ಏನು ಮಾಡ್ತಾನೆ, ಕೋಣೆಯಿಂದ ಹೊರಗಡೆ ಬರ್ತಾನೆ. ಔಟ್ ಆಫ್ ಹಿಸ್ ಡ್ರೆಸ್ಸಿಂಗ್ ರೂಮ್, ಅವನು ಏನು ಹೆಚ್ಚು ಟೈಮನ್ನು ಸ್ಪೆಂಡ್ ಮಾಡೋವಂತಹ ಡ್ರೆಸ್ಸಿಂಗ್ ರೂಮಿಂದ ಕರ್ಟನ್ಸ್ಗಳನ್ನ ಸರಿಸ್ಕೊಂಡು ಮಹಾರಾಜ ಹೊರಗಡೆ ಬರ್ತಾನೆ. ಎಲ್ಲಿಗೆ ಬರ್ತಾನೆ ಅಂತ ಹೇಳಿದ್ರೆ, ಹಿ ಕೇಮ್ ಇನ್ ಟು ದ ಹಾಲ್ ವೇರ್ ಹಿಸ್ ಚೀಫ್ ಅಡ್ವೈಸರ್ ಈಸ್ ವೈಟಿಂಗ್. ಅವನ ಮುಖ್ಯ ಸಲಹೆಗಾರ ಎಲ್ಲಿ ನಿಂತಿದ್ನಲ್ಲ, ರಾಜನಿಗೋಸ್ಕರ ಕಾತ್ಕೊಂಡು ನಿಂತಿದ್ರಲ್ಲ, ಅಲ್ಲಿಗೆ ಡ್ರೆಸ್ಸಿಂಗ್ ರೂಮಿಂದ ಹೊರಗಡೆ ಮುಖ್ಯ ಸಲಹೆಗಾರನನ್ನು ಭೇಟಿ ಮಾಡೋದಕ್ಕೆ ಏನು ಮಾಡ್ತಾನೆ, ಮಹಾರಾಜ ಹೊರಗಡೆ ಬರ್ತಾನೆ. ದ ಎಂಪಿರರ್ ಈಸ್ ಇನ್ ಎ ವೆರಿ ಆ್ಯಂಗ್ರಿ ಮೂಡ್. ನೋಡೋದಕ್ಕೆ ಮಹಾರಾಜನ ಮುಖ ಏನಾಗಿತ್ತು, ತುಂಬಾ ಕೋಪದಿಂದ ಕೂಡಿತ್ತು. ಎಂಪಿರರ್ ಪಾಯಿಂಟಿಂಗ್ ಟು ಸಮಥಿಂಗ್ ಇನ್ ಹಿಸ್ ಡ್ರೆಸ್ಸಿಂಗ್ ರೂಮ್. ಯೂಸ್ಲೆಸ್, ಆಲ್ ದೀಸ್ ಕ್ಲಾತ್ಸ್ ಆರ್ ಯೂಸ್ಲೆಸ್, ನಾಟ್ ಒನ್ ಆಫ್ ದ ಸೂಟ್ಸ್ ಕ್ಯಾನ್ ಬಿ ವಾರ್ನ್ ಬೈ ಮೀ. ಸೊ ನೋಡಿ, ಮಹಾರಾಜ ಹಾಗೆ ಬಂದವನೇ ಹೇಳ್ತಾನೆ ಏನಂತ, ಪಾಯಿಂಟಿಂಗ್ ಟು ಸಮಥಿಂಗ್ ಇನ್ ಹಿಸ್ ಡ್ರೆಸ್ಸಿಂಗ್ ರೂಮ್. ಅವನ ಡ್ರೆಸ್ಸಿಂಗ್ ರೂಮ್ನ ಕಡೆ ಕೈಯನ್ನು ತೋರಿಸ್ಕೊಳ್ತಾ ಹೇಳ್ತಾನೆ, ಯೂಸ್ಲೆಸ್, ಇದು ನಿಷ್ಪ್ರಯೋಜಕ, ಇದು ಉಪಯೋಗಕ್ಕೆ ಬರಲ್ಲ. ಆಲ್ ದೀಸ್ ಕ್ಲಾತ್ಸ್, ಇಲ್ಲಿರ್ತಕ್ಕಂತಹ ಎಲ್ಲ ಬಟ್ಟೆಗಳು ಏನು ಯೂಸ್ಲೆಸ್, ಇವೇನು ಉಪಯೋಗವನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ನಿಷ್ಪ್ರಯೋಜಕ ವಸ್ತುಗಳಿವೆಲ್ಲ. ನಾಟ್ ಒನ್ ಆಫ್ ಸೂಟ್ ಕ್ಯಾನ್ ಬಿ ವಾರ್ನ್ ಬೈ ಮೀ. ಇದರಲ್ಲಿ ಯಾವ ಒಂದು ಸೂಟ್ ಅಂತ ಹೇಳಿದ್ರೆ ಕೋಟ್ ಅನ್ನೋಂಥ ಅರ್ಥ ಬರ್ತದೆ. ಇದರಲ್ಲಿ ಯಾವುದೇ ಒಂದು ಸೂಟ್ ಆಗಲಿ ನನಗೆ ಯಾವುದೂ ಸಹ ಸರಿಯಾಗಿ ಆಗ್ತಾ ಇಲ್ಲ, ಚೆನ್ನಾಗಿಲ್ಲ, ಇವೆಲ್ಲವೂ ಸಹ ವೇಸ್ಟ್ ಅಂತ ಹೇಳ್ಬಿಟ್ಟು ರಾಜ ತುಂಬಾ ಸಿಟ್ಟಾಗಿ ಏನು ಮಾಡ್ತಾನೆ, ಡ್ರೆಸ್ಸಿಂಗ್ ರೂಮ್ನ ಕಡೆ ಕೈಯನ್ನು ತೋರಿಸ್ಬಿಟ್ಟು ಅವನ ಚೀಫ್ ಅಡ್ವೈಸರ್ಗೆ ಹೇಳ್ತಾನೆ. ಆಗ ಚೀಫ್ ಅಡ್ವೈಸರ್ ರಿಪ್ಲೈ ಮಾಡ್ತಾನೆ ಏನಂತ, ಯುವರ್ ಮೆಜೆಸ್ಟಿ, ದೀಸ್ ಆರ್ ದ ಬೆಸ್ಟ್ ದಟ್ ಐ ಕುಡ್ ಗೆಟ್ ಫಾರ್ ಯು ಟುಡೇ. ಮಹಾರಾಜ, ಇಲ್ಲಿ ತಂದಿರ್ತಕ್ಕಂತಹ ಬಟ್ಟೆಗಳೇನಿದೆಯಲ್ಲ, ಇದು ತುಂಬಾ ಚೆನ್ನಾಗಿರ್ತಕ್ಕಂಥ ಬಟ್ಟೆಗಳು, ನಾನಿವತ್ತು ನಿಮಗೋಸ್ಕರ ತಂದಿರ್ತಕ್ಕಂಥ ಬಟ್ಟೆಗಳು ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ. ಸೊ ಅದಾದಮೇಲೆ ಎಂಪಿರರ್ ರಿಪ್ಲೈ ಮಾಡ್ತಾನೆ ಏನಂತ, ದ ಬೆಸ್ಟ್ ಡಿಡ್ ಯು ಸೇ? ಇಫ್ ದೀಸ್ ಆರ್ ದ ಬೆಸ್ಟ್ ದೆನ್ ಮೈ ಎಂಪಿರರ್ ಈಸ್ ಫುಲ್ ಆಫ್ ವರ್ತ್ಲೆಸ್ ಟೈಲರ್ಸ್. ಬ್ಯಾನಿಶ್ ದೆಮ್ ಆಲ್, ಸೆಟ್ ದೆಮ್ ಒನ್ ಆ್ಯಂಡ್ ಆಲ್ ಔಟ್ ಆಫ್ the country. I want new clothes. I want new clothes. I want a tailor who can make me a different set of clothes every day. You may go now. Come to me only when you find a new tailor. The chief advisor bows and takes a few steps towards the door, then stops and turns towards the emperors again. ಸೊ ಇಲ್ಲಿ ಚೀಫ್ ಅಡ್ವೈಸರ್, ಇವೆಲ್ಲ ಬೆಸ್ಟ್ ಆಗಿರ್ತಕ್ಕಂಥ ಬಟ್ಟೆಗಳು, ತುಂಬ ಚೆನ್ನಾಗಿರ್ತಕ್ಕಂತಹ ಬಟ್ಟೆಗಳು ನಿಮಗೋಸ್ಕರ ಇವತ್ತು ಹಾಕ್ಕೊಳ್ಳಿ ಅಂತ ತಂದಿರೋದು ಅಂದ ತಕ್ಷಣ ಮಹಾರಾಜ ಹೇಳ್ತಾನೆ, ದ ಬೆಸ್ಟ್ ಡಿಡ್ಯೂಸ್, ಇವನ್ನ ನೀನು ಚೆನ್ನಾಗಿದ್ದಾವೆ ಅಂತ ಹೇಳ್ತಾ ಇದೆಯಾ? ಇಫ್ ದೀಸ್ ಆರ್ ದ ಬೆಸ್ಟ್, ಒಂದು ವೇಳೆ ಏನಾದರೂ ಇವು ತುಂಬಾ ಚೆನ್ನಾಗಿರ್ತಕ್ಕಂಥ ಬಟ್ಟೆಗಳಾಗಿದ್ದರೆ, ದೆನ್ ಮೈ ಎಂಪೈರ್ ಈಸ್ ಫುಲ್ ಆಫ್ ವರ್ತ್ಲೆಸ್ ಟೈಲರ್. ನೀನು ಇವತ್ತು ತಂದಿರ್ತಕ್ಕಂಥ ಈ ಬಟ್ಟೆಗಳು ತುಂಬ ಚೆನ್ನಾಗಿದೆ ಅಂತ ನೀನು ಏನಾದ್ರು ಹೇಳೋದಾದರೆ, ನನ್ನ ಸಾಮ್ರಾಜ್ಯದಲ್ಲಿರ್ತಕ್ಕಂತಹ ಟೈಲರ್ಸ್ಗಳೆಲ್ಲರೂ ಸಹ ವರ್ತ್ಲೆಸ್. ಸೊ ಇಲ್ಲಿ ವರ್ತ್ಲೆಸ್ ಅಂತ ಹೇಳಿದ್ರೆ ನಿಷ್ಪ್ರಯೋಜಕರು, ಕೆಲಸಕ್ಕೆ ಬಾರ್ದಿರೋರು ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ ಅವನು ಸಿಟ್ಟಿನಿಂದ ಹೇಳ್ತಾನೆ. ಈ ಬಟ್ಟೆಗಳನ್ನು ನೀನು ಚೆನ್ನಾಗಿದೆ ಅಂತ ಹೇಳ್ತಿದ್ಯಾ ಅಂದರೆ, ನನ್ನ ಸಾಮ್ರಾಜ್ಯದಲ್ಲಿರ್ತಕ್ಕಂತಹ ಟೈಲರ್ಗಳೆಲ್ಲ ನಿಷ್ಪ್ರಯೋಜಕರು, ಕೆಲಸಕ್ಕೆ ಬಾರ್ದವರು ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಅವ್ರನ್ನ ದೂರ್ತಾನೆ. ಬ್ಯಾನಿಶ್ ದೆಮ್ ಆಲ್. ಬ್ಯಾನಿಶ್ ಮೀನ್ಸ್ ಅಂತ ಹೇಳಿದ್ರೆ ಈ ಸಾಮ್ರಾಜ್ಯದಿಂದ ಅವ್ರನ್ನೇನು ಮಾಡು, ಹೊರಗೆ ಹಾಕೋರು. ದೇ ಆರ್ ದ ವರ್ತ್ಲೆಸ್, ಅವರೆಲ್ಲ ನಿಷ್ಪ್ರಯೋಜಕರು, ಅವ್ರನ್ನೆಲ್ಲ ಏನು ಮಾಡು, ಫಸ್ಟ್ ಸಾಮ್ರಾಜ್ಯದಿಂದ ಹೊರ ಹಾಕು ಅಂತ ಹೇಳಿ ಸಿಟ್ಟಿನಿಂದ ಹೇಳ್ತಾರೆ. ಸೆಂಡ್ ದ್ಯಾಮ್ ಒನ್ ಆ್ಯಂಡ್ ಆಲ್ ಔಟ್ ಆಫ್ ದ ಕಂಟ್ರಿ. ಆ ಎಲ್ಲ ಟೈಲರ್ಗಳನ್ನ ಏನು ಮಾಡು, ನೀನು ಸಾಮ್ರಾಜ್ಯದಿಂದ ಹೊರಗೆ ಹಾಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಹಾಗೆಯೇ ಈ ಸಿಟ್ಟಿನಿಂದ ಹೇಳ್ತಾರೆ, ಐ ವಾಂಟ್ ನ್ಯೂ ಕ್ಲಾತ್ಸ್, ಐ ವಾಂಟ್ ನ್ಯೂ ಕ್ಲಾತ್ಸ್. ಅಗೇನ್ ಆ್ಯಂಡ್ ಅಗೇನ್ ಹಿ ಸೆಡ್ ದೀಸ್ ಸೆಂಟೆನ್ಸ್. ನನಗೆ ಹೊಸ ಬಟ್ಟೆ ಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಹೇಳ್ತಾನೆ, ಐ ವಾಂಟ್ ಎ ಟೈಲರ್ ಹೂ ಕ್ಯಾನ್ ಮೇಕ್ ಮೀ ಎ ಡಿಫ್ರೆಂಟ್ ಸೆಟ್ ಆಫ್ ಕ್ಲಾತ್ಸ್ ಎವ್ರಿ ಡೇ. ಸಿ ಐ ವಾಂಟ್ ಹಿಯರ್ ದ ಎಂಪಿರರ್ ವಾಂಟ್ ಎ ನ್ಯೂ
ಟೈಲರ್ ಹಿಯರ್. ಇಲ್ಲಿ ಮಹಾರಾಜನಿಗೆ ಒಬ್ಬ ಹೊಸ ಟೈಲರ್ ಬೇಕಾಗಿದೆ. ಎಂಥ ಟೈಲರು? ಹಿ ಕ್ಯಾನ್ ಮೇಕ್ ಎ ಡಿಫ್ರೆಂಟ್ ಸೆಟ್ ಆಫ್ ಕ್ಲಾತ್ಸ್. ಡಿಫ್ರೆಂಟ್ ಆಗಿರ್ತಕ್ಕಂತಹ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ, ಹೊಸ ರೀತಿಯಾಗಿರ್ತಕ್ಕಂಥ ಬಟ್ಟೆಗಳನ್ನು ಹೊಲಿಯುವಂಥ ಟೈಲರ್ ನನಗಿಲ್ಲಿ ಬೇಕು ಅಂತ ಹೇಳಿಬಿಟ್ಟು ಏನು ಮಾಡ್ತೇನೆ, ಎಂಪರರ್ ಹೇಳ್ತಾ ಇದ್ದಾನೆ. ಪ್ರತಿನಿತ್ಯ ಹೊಸ ಬಟ್ಟೆಗಳನ್ನು ಹೊಲ್ಕೊಡ್ಬೇಕಿಲ್ಲಿ. ಓಕೆನಾ? ಇದು ಎಂಪರರ್ನ ಆಸೆ ಆಗಿರುತ್ತೆ. ಯು ಮೇ ಗೋ ನೌ. ಹಿಯರ್ ದ ಎಂಪರರ್ ಆರ್ಡರ್ ಟು ದ ಚೀಫ್ ಅಡ್ವೈಸರ್. ಚೀಫ್ ಅಡ್ವೈಸರಿಗೆ ಎಂಪರರ್ ಏನು ಮಾಡ್ತಾನೆ, ಆರ್ಡ್ರ್ ಮಾಡ್ತಾನೆ. ಏನಂತ? ಯು ಮೇ ಗೋ ನೌ. ಸರಿ, ನೀನು ಇಲ್ಲಿಂದ ಹೋಗು. ಕಮ್ ಟು ಮೀ ಓನ್ಲಿ ವೆನ್ ಯು ಫೈಂಡ್ ಎ ನ್ಯೂ ಟೈಲರ್. ಈಗ ನೀನು ಏನು ಮಾಡು, ಇಲ್ಲಿಂದ ಹೊರಗಡೆ ಹೋಗು. ನೀನು ಬರಬೇಕಾದ್ರೆ ಒಬ್ಬ ಹೊಸ ಟೈಲರನ್ನು ಹುಡುಕೊಂಡೇ ನೀನು ನನ್ನ ಹತ್ರ ಬರಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಮಹಾರಾಜ ಹೇಳ್ತಾನೆ. ಹಾಗಂದ ತಕ್ಷಣ ದ ಚೀಫ್ ಅಡ್ವೈಸರ್ ಬೋಸ್ ಆ್ಯಂಡ್ ಟೇಕ್ಸ್ ಎ ಫ್ಯೂ ಸ್ಟೆಪ್ ಟುವರ್ಡ್ಸ್ ದ ಡೋರ್. ರಾಜನ ಸಿಟ್ಟಿನ ಮಾತುಗಳನ್ನು ಕೇಳಿಬಿಟ್ಟು ಚೀಫ್ ಅಡ್ವೈಸರ್ ಏನು ಮಾಡ್ತಾನೆ, ಹಿ ಬೋ ಹಿಸ್ ಹೆಡ್. ಅವನ ತಲೆಯನ್ನು ಬಗ್ಗಿಸ್ಕೊಂಡು ಒಂದೆರಡು ಸ್ಟೆಪ್ ಬಾಗಿಲಿನ ಕಡೆಗೆ ಅವನು ಮುಂದಕ್ಕೆ ಹೋಗ್ತಾನೆ. ಹೋಗ್ಬಿಟ್ಟು ದೆನ್ ಹಿ ಸ್ಟಾಪ್. ಒಂದೆರಡು ಹೆಜ್ಜೆ ಮುಂದೆ ಹೋದ್ಮೇಲೆ ಏನು ಮಾಡ್ತಾನೆ, ಅಲ್ಲೇ ಅವನು ನಿಂತ್ಕೊಳ್ತಾನೆ. ಆ್ಯಂಡ್ ಟರ್ನ್ಸ್ ಟುವರ್ಡ್ಸ್ ದ ಎಂಪರರ್ ಅಗೇನ್. ಬಾಗಿಲ ಕಡೆ ಮುಖ ಮಾಡಿ ಒಂದೆರಡು ಹೆಜ್ಜೆ ಮುಂದಿಟ್ಟಂತಹ ಚೀಫ್ ಅಡ್ವೈಸರ್ ಏನು ಮಾಡ್ತಾನೆ, ಒಂದೆರಡು ಹೆಜ್ಜೆ ಮುಂದೆ ಹೋಗ್ತಿದ್ದಂಕಲೆ ಅವನು ನಿಂತ್ಕೊಂಡ್ಬಿಟ್ಟು ರಾಜನ ಕಡೆಗೆ ಅವನು ತಿರುಗ್ತಾನೆ. ಆವಾಗ ಎಂಪರರ್ ಹೇಳ್ತಾನೆ, ಹ್ಯಾವ್ ಯು ಸಮಥಿಂಗ್ ಮೋರ್ ಟು ಸೇ? ಇನ್ನೂ ಏನಾದರೂ ಹೇಳೋದಕ್ಕೆ ಉಳಿದಿದ್ಯಾ ಅಂತ ಮಹಾರಾಜ ಕೇಳ್ತಾನೆ. ಆಗ ಚೀಫ್ ಅಡ್ವೈಸರ್ ಹೇಳ್ತಾನೆ, ಯುವರ್ ಮೆಜೆಸ್ಟಿ, ಸಿನ್ಸ್ ಯೆಸ್ಟರ್ಡೇ 2 ವೀವರ್ಸ್ ಫ್ರಮ್ ಎ ಡಿಸ್ಟೆಂಟ್ ಪ್ಲೇಸ್ ಹ್ಯಾವ್ ಬೀನ್ ವೇಟಿಂಗ್ ಔಟ್ಸೈಡ್ ದ ಪ್ಯಾಲೇಸ್ ಟು ಸಿ ಯು. ಚೀಫ್ ಅಡ್ವೈಸರ್ ಹೇಳ್ತಾನೆ, ತಿರುಗಿಬಿಟ್ಟು ನಿಂತ್ಕೊಳ್ತಾನೆ. ಆಗ ಎಂಪರರ್ ಇನ್ನೂ ಏನಾದರೂ ಹೇಳೋದಕ್ಕಿದೆಯಾ ಅಂತ ಕೇಳ್ತಾನೆ. ಆಗ ಚೀಫ್ ಅಡ್ವೈಸರ್ ಹೇಳ್ತಾನೆ, ಮಹಾರಾಜ, ಸಿನ್ಸ್ ಯೆಸ್ಟರ್ಡೇ 2 ದಿವಸಗಳಿಂದ ಇಬ್ಬರು ವೀವರ್ಸ್ ಅಂದರೆ ಬಟ್ಟೆಯನ್ನು ನೇಯೋ ಅಂಥವ್ರು, ಓಕೆನಾ, ಇಬ್ಬರು ಬಟ್ಟೆಯನ್ನು ನೇಯ್ತಕ್ಕಂಥವ್ರು ತುಂಬಾ ದೂರದ ಪ್ಲೇಸಿಂದ ಏನು ಮಾಡಿದ್ದಾರೆ, ನಿಮ್ಮನ್ನು ಭೇಟಿಯಾಗಬೇಕು ಅಂಥೇಳಿ ಬಂದಿದ್ದಾರೆ. ಅವರು ಅರಮನೆಯ ಹೊರಭಾಗದಲ್ಲಿ 2 ದಿವಸದಿಂದ ನಿಮಗೆ ಕಾಯ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಚೀಫ್ ಅಡ್ವೈಸರು ಹೇಳ್ತಾನೆ. ಆಗ ರಾಜ ರಿಪ್ಲೈ ಮಾಡ್ತಾರೆ, ಏನಂತ, ಇನ್ ಆ್ಯನ್ ಆ್ಯಂಗ್ರಿ ಟೋನ್, ವೀವರ್ಸ್, ಬಟ್ ಐ ಡೋಂಟ್ ನೀಡ್ ವೀವರ್ಸ್. ಐ ವಾಂಟ್ ಗುಡ್ ಟೈಲರ್ಸ್. ಐ ವಾಂಟ್ ಟೈಲರ್ಸ್ ಹೂ ವಿಲ್ ಮೇಕ್ ಮೀ ನ್ಯೂ ಕ್ಲಾಸ್. ಹೀಗೆ ಇಬ್ಬರು 2 ದಿವಸದಿಂದ ಕಾಯ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಮಹಾರಾಜ ಹೇಳ್ತಾನೆ, ಸಿಟ್ಟಿನ ಏರು ಧ್ವನಿಯಲ್ಲಿ ಹೇಳ್ತಾನೆ, ವೀವರ್ಸಾ? ಬಟ್ ಐ ಡೋಂಟ್ ನೀಡ್ ವೀವರ್ಸ್. ನನಗೆ ಬಟ್ಟೆಯನ್ನು ನೇಯೋರು ಬೇಕಾಗಿಲ್ಲ. ಐ ವಾಂಟ್ ಎ ಗುಡ್ ಟೈಲರ್. ನನಗೆ ಬಟ್ಟೆಯನ್ನು ಹೊಲ್ದು ಕೊಡ್ತಕ್ಕಂಥ ಟೈಲರ್ಗಳು ಬೇಕು, ವೀವರ್ಸು ಬೇಡ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಐ ವಾಂಟ್ ಟೈಲರ್ಸ್ ಹೂ ವಿಲ್ ಮೇಕ್ ಮೀ ಎ ನ್ಯೂ ಕ್ಲಾಸ್. ನನಗೆ ಬಟ್ಟೆಯನ್ನು ನೇಯ್ತಕ್ಕಂಥವ್ರು ಬೇಕಾಗಿಲ್ಲ, ನನಗೆ ಹೊಸ ಬಟ್ಟೆಗಳನ್ನು ಹೊಲಿದು ಕೊಡ್ತಕ್ಕಂತಹ ಟೈಲರ್ಗಳು ಬೇಕಾಗಿದ್ದಾರೆ ಅಂಥೇಳಿ ರಾಜ ಹೇಳ್ತಾನೆ. ಸೊ ಅದಾದಮೇಲೆ ಚೀಫ್ ಅಡ್ವೈಸರ್ ಹೇಳ್ತಾರೆ, ಏನಂತ, ಯುವರ್ ಮೆಜೆಸ್ಟಿ, ದೀಸ್ ಮೆನ್ ಸೇ ದಟ್ ದೇ ಹ್ಯಾವ್ ಫೌಂಡ್ ಎ ಸೀಕ್ರೆಟ್ ವೇ ಆಫ್ ವೀವಿಂಗ್ ಇನ್ ದ ಫೈನೆಸ್ಟ್ ಸಿಲ್ಕ್ ಕ್ಲಾತ್ ಆ್ಯಂಡ್ ಮೇಕಿಂಗ್ ದ ಮೋಸ್ಟ್ ಬ್ಯೂಟಿಫುಲ್ ಕ್ಲಾತ್ಸ್ ಫ್ರಮ್ ದ ಕ್ಲಾತ್ ದಟ್ ದೇ ವೀವ್. ದೇ ಕ್ಲೈಮ್ ಟು ಬಿ ಎ ಮ್ಯಾಜಿಕ್ ಟೈಲರ್. ಚೀಫ್ ಅಡ್ವೈಸರ್ ಹೇಳ್ತಾನೆ, ಮಹಾರಾಜ, ದೀಸ್ ಮೆನ್ ಅಲ್ವಾ, ಮ್ಯಾನ್ ಅನ್ನೋದು ಸಿಂಗ್ಯುಲರ್ ಫಾರ್ಮ್, ಅದಕ್ಕೆ ಪ್ಲೂರಲ್ ಫಾರ್ಮ್ ಏನಾಗುತ್ತೆ, ಮೆನ್ ಆಗುತ್ತೆ. ಈ ಇಬ್ಬರು ವ್ಯಕ್ತಿಗಳು ಹೇಳ್ತಾ ಇದ್ದಾರೆ, ಏನಂತ, ದಟ್ ದೇ ಹ್ಯಾವ್ ಫೌಂಡ್ ಎ ಸೀಕ್ರೆಟ್ ವೇ ಆಫ್ ವೀವಿಂಗ್ ದ ಫೈನೆಸ್ಟ್ ಸಿಲ್ಕ್ ಕ್ಲಾತ್. ಅವರಿಬ್ಬರು ಸಹ ತುಂಬ ರಹಸ್ಯವಾಗಿ ಒಂದು ದಾರಿಯನ್ನು ಕಂಡುಕೊಂಡಿದ್ದಾರೆ. ಹೇಗೆ? ತುಂಬ ಚೆನ್ನಾಗಿ ರೇಷ್ಮೆ ಬಟ್ಟೆಗಳನ್ನು ನೇಯ್ತಕ್ಕಂಥದ್ದು, ಆ್ಯಂಡ್ ಮೇಕಿಂಗ್ ದ ಮೋಸ್ಟ್ ಬ್ಯೂಟಿಫುಲ್ ಕ್ಲಾತ್ಸ್ ಫ್ರಮ್ ದ ಕ್ಲಾತ್ ದಟ್ ವೆರಿ ವ್ಯೂ. ನೋಡಿ, ತುಂಬಾ ಸೀಕ್ರೆಟ್ ಆಗಿರ್ತಕ್ಕಂತಹ ಒಂದು ದಾರಿ ಗೊತ್ತಿದೆ ಅವರಿಗೆ. ತುಂಬಾ ಸುಂದರವಾಗಿ ಏನು ಮಾಡ್ತಾರೆ, ರೇಷ್ಮೆ ಬಟ್ಟೆಗಳನ್ನು ಅವರು ನೇಯ್ತಾರೆ. ಹಾಗೆಯೇ ತುಂಬಾ ಬ್ಯೂಟಿಫುಲ್ ಆಗಿರ್ತಕ್ಕಂಥ, ಸುಂದರವಾಗಿರ್ತಕ್ಕಂಥ ಬಟ್ಟೆಗಳನ್ನು ಮಾಡ್ತಕ್ಕಂಥದ್ದನ್ನು ಅವರು ಕಲ್ತಿದ್ದಾರೆ. ದೇ ಕ್ಲೈಮ್ ಟು ಬಿ ಎ ಮ್ಯಾಜಿಕ್ ಟೈಲರ್. ಅವ್ರನ್ನ ಏನಂತ ಹೇಳ್ಕೊತಾರೆ ಗೊತ್ತಾ, ನಾವು ಮ್ಯಾಜಿಕ್ ಟೈಲರ್ಸ್ ಅಂತ ಹೇಳ್ಬಿಟ್ಟು ಇಂಟ್ರಡ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಚೀಫ್ ಅಡ್ವೈಸರ್ ಹೇಳ್ತಾನೆ. ಆಗ ಎಂಪರರ್ ರಿಪ್ಲೈ ಮಾಡ್ತಾರೆ, ಮ್ಯಾಜಿಕ್ ಟೈಲರ್ಸ್? ನೋಡಿ, ತುಂಬಾ ಆಶ್ಚರ್ಯದಿಂದ ಹೇಳ್ತಾ ಇದ್ದಾರೆ, ಮ್ಯಾಜಿಕ್ ಟೈಲರ್ಸಾ? ಹೂ ಮೇಕ್ ದ ಮೋಸ್ಟ್ ಬ್ಯೂಟಿಫುಲ್ ಕ್ಲಾಸ್.
ತುಂಬ ಸುಂದರವಾಗಿ ಬಟ್ಟೆಗಳನ್ನು ಅವ್ರು ಮಾಡೋದಷ್ಟು ಮ್ಯಾಜಿಕ್ ಟೈಲರ್ಸ್ ಅವರು. ದೆನ್ ವೈ ಆರ್ ಯು ವೇಸ್ಟಿಂಗ್ ಯುವರ್ ಟೈಮ್ ಹಿಯರ್, ಗೋ ಆ್ಯಂಡ್ ಬ್ರಿಂಗ್ ದೆಮ್ ಇನ್ ಎಟ್ ಒನ್ಸ್. ಸೊ ಹಾಗಾದರೆ ಅವರು ತುಂಬ ಮ್ಯಾಜಿಕ್ ಟೈಲರ್ಸು, ತುಂಬ ಸುಂದರವಾಗಿ ಬಟ್ಟೆಗಳನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಮತ್ತು ಯಾಕೆ ಇಲ್ಲಿ ನಿಂತು ನೀನು ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ, ಗೋ ಆ್ಯಂಡ್ ಬ್ರಿಂಗ್ ದೆಮ್ ಅಟ್ ಒನ್ಸ್, ಹೋಗು ಅವ್ರನ್ನ ಒಂದ್ಸಲಿ ನೋಡೋಣ, ಕರ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಎಂಪಿರರ್ ಹೇಳ್ತಾನೆ. ದ ಅಡ್ವೈಸರ್ ಗೋಸ್ ಔಟ್. ಹಂಗಂದ ತಕ್ಷಣ ಚೀಫ್ ಅಡ್ವೈಸರ್ ಏನು ಮಾಡ್ತಾನೆ, ಹೊರಗಡೆ ಹೋಗ್ತಾನೆ. ದ ಟೂ ವೀವರ್ಸ್ ಎಂಟರ್ ದ ಕೋರ್ಟ್ ಆ್ಯಂಡ್ ಬೋ ಟು ದ ಎಂಪಿರರ್. ಆ ಇಬ್ಬರು ವೀವರ್ಸ್ ಏನು ಮಾಡ್ತಾರೆ, ಆಸ್ಥಾನದ ಒಳಗಡೆ ತಲೆ ಬಗ್ಗಿಸ್ಕೊಂಡು ಮಹಾರಾಜನ ಮುಂದೆ ಬಂದು ನಿಂತ್ಕೊಳ್ತಾರೆ. ಎಂಪಿರರ್, ಕಮ್ ಇನ್ ಮೈ ಮೆನ್. ಸೊ ವಿತ್ ವೆರಿ ಹ್ಯಾಪಿಲಿ ದ ಎಂಪಿರರ್ ಹಿ ವೆಲ್ಕಮ್ ದಟ್ ಟೂ ವೀವರ್ಸ್. ಆ ಇಬ್ಬರು ವೀವರ್ಸ್ಗಳನ್ನ ಏನು ಮಾಡ್ತಾನೆ, ಕಮ್ ಇನ್ ಅಂತ ಹೇಳ್ಬಿಟ್ಟು ವೆಲ್ಕಮನ್ನು ಮಾಡಿಬಿಟ್ಟು ರಾಜ ಹೇಳ್ತಾನೆ ಏನಂತ, ಐ ಹಿಯರ್ ಯು ಹ್ಯಾವ್ ಸಮ್ ವೆರಿ ಫೈನ್ ಕ್ಲಾತ್ಸ್ ಟು ಶೋ ಮೀ. ನನಗೆ ಕೇಳಲ್ಪಟ್ಟೆ ಏನಂತ, ನಿಮ್ಮ ಹತ್ರ ತುಂಬ ಸುಂದರವಾಗಿರ್ತಕ್ಕಂಥ ಬಟ್ಟೆಗಳಿದೆ ಅಂತ ಹೇಳಿ, ಅದರಲ್ಲಿ ಒಂದನ್ನು ತೋರಿಸ್ತೀರಾ ಅಂತ ಹೇಳ್ಬಿಟ್ಟು ರಾಜ ಕೇಳ್ತಾನೆ. ದ ಕ್ಲಾತ್ಸ್ ದಟ್ ಯು ಮೇಕ್ ಮಸ್ಟ್ ಬಿ ವೆರಿ ವಂಡರ್ಫುಲ್ ಇಂಡೀಡ್. ನಿಜವಾಗ್ಲೂ ನೀವು ತುಂಬಾ ಬ್ಯೂಟಿಫುಲ್ ವಂಡರ್ಫುಲ್ ಆಗಿರ್ತಕ್ಕಂಥ ಬಟ್ಟೆಗಳನ್ನು ನೀವು ಮಾಡ್ತೀರಾ ಅಂತ ಹೇಳ್ಬಿಟ್ಟು ಆಶ್ಚರ್ಯದಿಂದ ಎಂಪಿರರ್ ಏನು ಮಾಡ್ತಾನೆ, ಆ ಟೂ ವೀವರ್ಸ್ಗಳಿಗೆ ಕೇಳ್ತಾನೆ. ಅದರಲ್ಲಿ ಫಸ್ಟ್ ವೀವರ್ ಏನು ಮಾಡ್ತಾನೆ, ರಿಪ್ಲೈ ಮಾಡ್ತಾನೆ ಏನಂತ, ದೇ ಆರ್ ಯುವರ್ ಮೆಜೆಸ್ಟಿ, ಬಟ್ ಬಿಫೋರ್ ವಿ ಬಿಗಿನ್ ಅವರ್ ವರ್ಕ್ ವಿ ರಿಕ್ವೈರ್ ಎ ಲಾರ್ಜ್ ಕ್ವಾಂಟಿಟಿ ಆಫ್ ದ ಫೈನೆಸ್ಟ್ ಸಿಲ್ಕ್ ಆ್ಯಂಡ್ ದ ಪ್ಯೂರ್ ಗೋಲ್ಡ್ ಥ್ರೆಡ್. ನೀವು ನಿಜವಾಗ್ಲೂ ಹೊಸ ಬಟ್ಟೆಗಳನ್ನ ಮಾಡ್ತೀರಾ ಅಂತ ಕೇಳಿದಾಗ ಫಸ್ಟ್ ವೀವರ್ ಹೇಳ್ತಾನೆ ಏನಂತ, ಮಹಾರಾಜ, ಬಟ್ ಬಿಫೋರ್ ವಿ ಬಿಗಿನ್ ಅವರ್ ವರ್ಕ್. ಈಗ ನೀವು ಹೇಳಿದ್ರಿ ತುಂಬ ಸುಂದರವಾಗಿರ್ತಕ್ಕಂಥ ಬಟ್ಟೆಗಳನ್ನು ಹೊಲ್ಕೊಡ್ತೀರಾ ಅಂತ ಕೇಳಿದ್ರಿ, ಆದರೆ ನಾವು ಹೊಲ್ಕೊಡೋದಕ್ಕಿಂತ ಮುಂಚೆ, ನಾವು ವರ್ಕನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮಗೆ ನಮಗೆ ಬೇಕಾಗಿದೆ ಏನು, ಎ ಲಾರ್ಜ್ ಕ್ವಾಂಟಿಟಿ ಆಫ್ ಫೈನೆಸ್ಟ್ ಸಿಲ್ಕ್. ನಮಗೆ ತುಂಬ ಸುಂದರವಾಗಿರ್ತಕ್ಕಂತಹ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗಿರ್ತಕ್ಕಂತಹ ಸುಂದರವಾಗಿರ್ತಕ್ಕಂಥ ಬೆಸ್ಟ್ ಕ್ವಾಲಿಟಿ ಇರ್ತಕ್ಕಂಥ ಸಿಲ್ಕ್ ಬಟ್ಟೆಗಳು ನಮಗೆ ಬೇಕು. ಹಾಗೆಯೇ ಆ್ಯಂಡ್ ವಿ ನೀಡ್ ದ ಪ್ಯೂರೆಸ್ಟ್ ಗೋಲ್ಡ್ ಥ್ರೆಡ್. ಶುದ್ಧವಾಗಿರ್ತಕ್ಕಂತಹ ಪ್ಯೂರ್ ಆಗಿರ್ತಕ್ಕಂತಹ ಬಂಗಾರದ ಎಳೆಗಳು ನಮಗೆ ಬೇಕು, ದಾರದ ಎಳೆಗಳು ಬೇಕು ಅಂತ ಹೇಳ್ಬಿಟ್ಟು ನಮಗೆ ಇವಿದ್ರೆ ಉತ್ತಮವಾಗಿರ್ತಕ್ಕಂಥ ಸಿಲ್ಕ್ ಬಟ್ಟೆಗಳು ಹಾಗೆ ಬಂಗಾರದ ಎಳೆಗಳಿದ್ರೆ ನಾವು ನಿಮಗೆ ತುಂಬ ಚೆನ್ನಾಗಿ ಡ್ರೆಸ್ಸನ್ನು ಹೊಲ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಫಸ್ಟ್ ವೀವರ್ ಏನು ಮಾಡ್ತಾನೆ, ಹೇಳ್ತಾನೆ. ಆ್ಯಂಡ್ ಅಗೇನ್ ದ ಸೆಕೆಂಡ್ ವೀವರ್, ಮತ್ತು ಸೆಕೆಂಡ್ ವೀವರ್ ಏನು ಹೇಳ್ತಾನೆ, ಆ್ಯಂಡ್ ವಿ ಮಸ್ಟ್ ಆಲ್ಸೋ ಹ್ಯಾವ್ ಸೆವೆರಲ್ ಜ್ಯುವೆಲ್ಸ್ ಟು ಸೀವ್ ಆನ್ ಯುವರ್ ಮೆಜೆಸ್ಟಿ ನ್ಯೂ ಕ್ಲಾತ್ಸ್. ಹಾಗೆಯೇ ನಮಗೆ ಕೆಲವೊಂದಿಷ್ಟು ಜ್ಯುವೆಲ್ಸ್ ಆಭರಣಗಳು ಬೇಕು. ನಿಮಗೆ ಉತ್ತಮವಾಗಿರ್ತಕ್ಕಂಥ ವಂಡರ್ಫುಲ್ ಆಗಿರ್ತಕ್ಕಂಥ ಬಟ್ಟೆಯನ್ನು ಹೆಣೆಯೋದಕ್ಕೆ, ನಮಗೆ ಹೊಲಿಗೆಯನ್ನು ಹಾಕೋದಕ್ಕೆ ಬಂಗಾರದ ಒಡವೆಗಳು ಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಸೆಕೆಂಡ್ ವೀವರ್ ಹೇಳ್ತಾರೆ. ಎಂಪಿರರ್ ಹೇಳ್ತಾನೆ ಆಗ, ಅಫ್ಕೋರ್ಸ್ ಓಕೆ, ಆಗ್ಬೋದು. ಮೈ ಚೀಫ್ ಅಡ್ವೈಸರ್ ವಿಲ್ ಪ್ರೊವೈಡ್ ಫಾರ್ ಯು ವಾಟ್ ಎವರ್ ಯು ವಾಂಟ್. ಯು ವಿಲ್ ಬಿ ಗಿವನ್ ಎ ರೂಮ್ ಇನ್ ದ ಪ್ಯಾಲೇಸ್ ಟು ಮೇಕ್ ದ ನ್ಯೂ ಕ್ಲಾತ್ಸ್, ಆ್ಯಂಡ್ ಯು ಶಾಲ್ ನಾಟ್ ಲೀವ್ ದ ಪ್ಯಾಲೇಸ್ ಟಿಲ್ ಯು ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್. ಐ ಶಾಲ್ ವೇರ್ ದ ನ್ಯೂ ಕ್ಲಾತ್ಸ್ ಇನ್ ದ ಪ್ರೊಸೆಷನ್ ದಟ್ ಐ ಆಮ್ ಎಕ್ಸ್ಪೆಕ್ಟೆಡ್ ಟು ಲೀಡ್ 2 days ಲೇಟರ್. ಸೊ ಎಂಪಿರರ್ ಹೇಳ್ತಾರೆ, ಓಕೆ ಆಗ್ಬೋದು, ಮೈ ಚೀಫ್ ಅಡ್ವೈಸರ್ ವಿಲ್ ಪ್ರೊವೈಡೆಡ್ ಫಾರ್ ಯು ವಾಟ್ ಎವರ್ ಯು ವಾಂಟ್. ನಿಮಗೆ ಏನು ಬಟ್ಟೆಗಳನ್ನು ಮಾಡೋದಕ್ಕೆ ಏನೇನು ಜ್ಯುವೆಲ್ಸ್ ಬೇಕು, ಗೋಲ್ಡ್ ಥ್ರೆಡ್ ಬೇಕು, ಸಿಲ್ಕ್ ಬೇಕು ಅಂತ ಹೇಳಿದ್ನಲ್ಲ, ಅದನ್ನೆಲ್ಲದನ್ನು ನಮ್ಮ ಚೀಫ್ ಅಡ್ವೈಸರ್ ಏನು ಮಾಡ್ತಾರೆ, ನಿಮಗೆ ಕೊಡಿಸ್ತಾರೆ. ನೀವೇನೇನು ಹೇಳಿದ್ರು ಎಲ್ಲದನ್ನು ಏನು ಮಾಡ್ತಾರೆ, ಅವರು ಕೊಡ್ತಾರೆ. ಯು ವಿಲ್ ಬಿ ಗಿವನ್ ಎ ರೂಮ್ ಇನ್ ದ ಪ್ಯಾಲೇಸ್ ಟು ಮೇಕ್ ದ ನ್ಯೂ ಕ್ಲಾತ್ಸ್. ಹಾಗೆಯೇ ಈ ಅರಮನೆಯಲ್ಲಿ ನಿಮಗೆ ಬಟ್ಟೆಗಳನ್ನು ಹೊಲಿಯೋದಕ್ಕೆ ಸಪ್ರೇಟ್ ಆಗಿರ್ತಕ್ಕಂಥ ರೂಮನ್ನೇ ನಾನು ಕೊಡಿಸ್ತೀನಿ. ಯು ಶಾಲ್ ನಾಟ್ ಲೀವ್ ದ ಪ್ಯಾಲೇಸ್ ಟಿಲ್ ಯು ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್. ನಿಮಗೇನೇನು ನೀಡ್ಸ್ಗಳು ಬೇಕು ಅವುಗಳನ್ನೆಲ್ಲ ಕೊಡ್ತೀನಿ. ಹಾಗೆಯೇ ಈ ಅರಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ, ನಿಮಗೆ ಬಟ್ಟೆಗಳನ್ನು ಹೊಲಿಯೋದಕ್ಕೆ ಒಂದು ರೂಮನ್ನೇ ಕೊಡ್ತೀನಿ. ಆದರೆ ನೀವು ಮಾತ್ರ ಏನು ಮಾಡಬೇಕು, ಬಟ್ಟೆ ಕಂಪ್ಲೀಟ್ ಆಗೋ ತನಕ ಅರಮನೆಯಿಂದ ಹೊರಗೆ ಹೋಗೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ರಾಜ ಹೇಳ್ತಾನೆ. ಐ ಶಾಲ್ ವೇರ್ ದ ನ್ಯೂ ಕ್ಲಾತ್ಸ್ ಇನ್ ಎ ಪ್ರೊಸೆಷನ್. ನಾನು ಒಂದು ಮೆರವಣಿಗೆಯಲ್ಲಿ ನೀವು ಈಗ ಸಿದ್ಧಪಡಿಸ್ತಕ್ಕಂತಹ
ಏನು ಸಿಲ್ಕು, ಜ್ಯುವೆಲ್ಸು ಮತ್ತು ಗೋಲ್ಡ್ ಥ್ರೆಡ್ಡನ್ನು ಹಾಕಿ ಹೊಲಿತಕ್ಕಂತಹ ಬಟ್ಟೆಯನ್ನು ನಾನು ನೆಕ್ಸ್ಟು 2 ದಿನಗಳಲ್ಲಿ, ನೋಡಿ, ಐ ಆಮ್ ಎಕ್ಸ್ಪೆಕ್ಟೆಡ್ ಟು ಲೀಡ್ 2 days ಲೇಟರ್, ಇನ್ನು 2 ದಿನ ಆದ ನಂತರ ನನಗೆ ಮೆರವಣಿಗೆ ಇದೆ. ಆ ಮೆರವಣಿಗೆಯಲ್ಲಿ ಏನು ಮಾಡಬೇಕು, ನಾನು ಆ ಬಟ್ಟೆಗಳನ್ನು ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ ರಾಜ ಆ 2 ವೀವರ್ಸ್ಗೆ ಹೇಳ್ತಾನೆ. ಸೊ ಫಸ್ಟ್ ವೀವರ್ ಹೇಳ್ತಾನೆ ಹಂಗೆ ಅಂದ ತಕ್ಷಣ, "Pardon us, your majesty, we have no new clothes just now to show you. We have come here to explain to you that we have discovered a magic way of making the most beautiful silk cloth." ಆಗ ಫಸ್ಟ್ ವೀವರ್ ಹೇಳ್ತಾನೆ "Pardon us" ಅಂತ ಹೇಳಿದ್ರೆ ಹಿಯರ್ ಹಿ ಆಸ್ಕ್ ದ ಸಾರಿ, ಕ್ಷಮಿಸಿ ನಮ್ಮನ್ನು ಮಹಾರಾಜ. ವಿ ಹ್ಯಾವ್ ನೋ ನ್ಯೂ ಕ್ಲಾತ್ಸ್ ಜಸ್ಟ್ ನೌ ಟು ಶೋ ಯು. ಈಗ ನಾವು ನಿಮಗೊಂದು ಬಟ್ಟೆನ ನಾವು ಹೇಗೆ ಹೊಲಿತೀವಿ ಅಂತ ತೋರಿಸೋಣ ಅಂತ ಹೇಳಿದ್ರೆ ನಮ್ಮ ಹತ್ರ ಹೊಸ ಬಟ್ಟೆಗಳು ಇಲ್ಲ ಮಹಾರಾಜ, ನಮ್ಮನ್ನು ಕ್ಷಮಿಸಿ. ವಿ ಹ್ಯಾವ್ ಕಮ್ ಹಿಯರ್ ಟು ಎಕ್ಸ್ಪ್ಲೈನ್ ಟು ಯು. ನಾವಿಲ್ಲಿ ಬಂದಿದ್ದು ನಾವು ಹೇಗೆ ಹೊಲಿತೀವಿ ಅಂತ ಹೇಳ್ಬಿಟ್ಟು ನಿಮಗೆ ವಿವರಣೆಯನ್ನು ಕೊಡೋದಕ್ಕೆ, ಎಕ್ಸ್ಪ್ಲೇನ್ ಮಾಡೋದಕ್ಕೆ. ನಾವು ಹೇಗೆ ಹೊಲಿತೀವಿ ಗೊತ್ತಾ? ವಿ ಹ್ಯಾವ್ ಡಿಸ್ಕವರ್ಡ್ ಎ ಮ್ಯಾಜಿಕ್ ವೇ. ನಮಗೆ ಒಂದು ಮ್ಯಾಜಿಕ್ ದಾರಿ ಗೊತ್ತಿದೆ, ಬಟ್ಟೆಯನ್ನು ಹೊಲಿಯೋದಕ್ಕೆ ಒಂದು ಮ್ಯಾಜಿಕ್ ದಾರಿಯನ್ನು ನಾವು ಕಲ್ತ್ಕೊಂಡಿದ್ದೀವಿ, ಆಫ್ ಮೇಕಿಂಗ್ ದ ಮೋಸ್ಟ್ ಬ್ಯೂಟಿಫುಲ್ ಸಿಲ್ಕ್ ಕ್ಲಾತ್. ನೋಡಿ ಮಹಾರಾಜ, ನಮ್ಮನ್ನು ಕ್ಷಮಿಸಿಬಿಡಿ ನೀವು, ನಿಮಗೆ ಈಗ ತೋರಿಸೋದಕ್ಕೆ ನಮ್ಮ ಹತ್ರ ಯಾವುದೇ ಒಂದು ಹೊಸ ಬಟ್ಟೆ ಇಲ್ಲ. ಆದರೆ ಆ ಕೆಲಸ ಮಾಡೋದಕ್ಕಿಂತ ಮುಂಚೆ ನಮಗೊಂದು ಮ್ಯಾಜಿಕಲ್ ಆಗಿರ್ತಕ್ಕಂತಹ ರೇಷ್ಮೆಯ ಬಟ್ಟೆಗಳನ್ನು ಹೊಲಿಯೋದಕ್ಕೆ ನಮಗೆ ಒಂದು ಮ್ಯಾಜಿಕ್ ಆಗಿರ್ತಕ್ಕಂತಹ ದಾರಿ ಗೊತ್ತಿದೆ ಅನ್ನೋದನ್ನು ನಾನು ನಿಮಗೆ ಹೇಳೋದಕ್ಕೆ ಇಲ್ಲಿ ಬಂದ್ವಿ. ನಮ್ಮ ಹತ್ರ ಯಾವುದೇ ಹೊಸ ಬಟ್ಟೆಗಳು ಇಲ್ಲ, ನಮ್ಮನ್ನು ಕ್ಷಮಿಸಿಬಿಡಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ರಾಜನಿಗೆ ಹೇಳ್ತಾರೆ. ಹಾಗೆಯೇ ಸೆಕೆಂಡ್ ವೀವರ್ ಮತ್ತೆ ಹೇಳ್ತಾನೆ ಏನಂತ, ವಿಚ್ ಈಸ್ ಸೋ ಫೈನ್ಲಿ ವೂವೆನ್ ಆ್ಯಂಡ್ ಹ್ಯಾಸ್ ಸೋ ಮೆನಿ ರಿಚ್ ಕಲರ್ಸ್ ಆ್ಯಂಡ್ ಆಲ್ಸೋ ಸಚ್ ಅಟ್ರಾಕ್ಟಿವ್ ಪ್ಯಾಟ್ರನ್ಸ್ ದಟ್ ಓನ್ಲಿ ಎ ಗ್ರೇಟ್ ಎಂಪಿರರ್ ಲೈಕ್ ಯು ಕ್ಯಾನ್ ವೇರ್ ಕ್ಲಾತ್ಸ್ ಮೇಡ್ ಫ್ರಮ್ ಇಟ್. ಮತ್ತು ಸೆಕೆಂಡ್ ವೀವರ್ ಹೇಳ್ತಾನೆ ಏನಂತ, ವಿಚ್ ಈಸ್ ಸೋ ಫೈನ್ಲಿ ವೂವೆನ್. ನೋಡಿ, ನಾವೇನು ಮಾಡ್ತೀವಿ, ತುಂಬ ಚೆನ್ನಾಗಿ ಏನು ಮಾಡ್ತೀವಿ, ಸಿಲ್ಕ್ ಬಟ್ಟೆನ ನಿಮಗೆ ಮಾಡಿಕೊಡ್ತೀವಿ. ಹ್ಯಾಸ್ ಸೋ ಮೆನಿ ರಿಚ್ ಕಲರ್ಸ್, ಅದರಲ್ಲಿ ತುಂಬಾ ಶ್ರೀಮಂತವಾಗಿರ್ತಕ್ಕಂಥ ಬಣ್ಣದ ಬಣ್ಣಗಳು ಇರ್ತಕ್ಕಂಥದ್ದು. ಆ್ಯಂಡ್ ಆಲ್ಸೋ ಸಚ್ ಅಟ್ರಾಕ್ಟಿವ್ ಪ್ಯಾಟ್ರನ್ಸ್, ಅದು ತುಂಬಾ ಅಟ್ರಾಕ್ಟಿವ್ ಆಗಿರ್ತಕ್ಕಂಥ, ಆಕರ್ಷಮಯವಾಗಿರ್ತಕ್ಕಂಥ ಪ್ಯಾಟ್ರನನ್ನು ಹೊಂದಿರತಕ್ಕಂತಹ ಮಹಾರಾಜರಾಗಿರ್ತಕ್ಕಂಥ ನೀವು ಹಾಕ್ತಕ್ಕಂಥ ಬಟ್ಟೆಗಳನ್ನು ನಾವೇನು ಮಾಡ್ತೀವಿ, ನಿಮಗೆ ಹೊಲ್ದು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ ಸೆಕೆಂಡ್ ವೀವರು ಹೇಳ್ತಾನೆ. ಹೀಗೆ ಫಸ್ಟ್ ವೀವರು ಸೆಕೆಂಡ್ ವೀವರ್ ಏನು ಮಾಡ್ತಾರೆ, ರಾಜನನ್ನು ಹೊಗಳಿ ಅಟ್ಟಕ್ಕೇರಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಇದನ್ನು ಕೇಳಿದ ನಂತರ ಎಂಪಿರರ್ ಹೇಳ್ತಾನೆ ಏನಂತ, ಫ್ಲ್ಯಾಟರ್ಡ್ ಬೈ ದಿಸ್ ಕಾಂಪ್ಲಿಮೆಂಟ್. ನಿಮ್ಮಂಥವರು ಹಾಕ್ತಕ್ಕಂತಹ ಬಟ್ಟೆಗಳನ್ನು ನಾವು ಹೊಲ್ಕೊಡ್ತೀವಿ, ಮ್ಯಾಜಿಕಲ್ ವೇನಲ್ಲಿ ಹೊಲ್ಕೊಡ್ತೀವಿ ಅಂತೆಲ್ಲ ಹೇಳಿದ ತಕ್ಷಣ ಅವರ ಆ ಮಾತುಗಳಿಗೆ ಮಹಾರಾಜ ಏನಾದ, ವಾಸ್ ಫ್ಲ್ಯಾಟ್. ಅವರ ಮಾತುಗಳಿಗೆ ಅವನು ಮರಳಾಗಿ ಹೋದ. ವೆಲ್ ವೆಲ್ ವೆಲ್, ನೋಡಿ ಅವನು ತುಂಬಾ ಖುಷಿಯಿಂದ ಏನು ಮಾಡ್ತಾನೆ, ಓಕೆ ವೆಲ್, ಒಳ್ಳೆಯದು. ಟೆಲ್ ಮಿ ಸಮಥಿಂಗ್ ಅಬೌಟ್ ದ ಕ್ಲಾತ್ಸ್ ಯು ಮೇಕ್ ಫ್ರಮ್ ದಿಸ್ ವಂಡರ್ಫುಲ್ ಕ್ಲಾತ್. ಓಕೆ, ನನಗೊಂದು ಸ್ವಲ್ಪ ಹೇಳಿ, ವಂಡರ್ಫುಲ್ ಆಗಿರ್ತಕ್ಕಂಥ ಇಂಥ ಬಟ್ಟೆಗಳನ್ನು ನೀವು ಹೇಗೆ ಮಾಡ್ತೀರ ಅನ್ನೋದನ್ನು ನನಗೊಂದು ಸ್ವಲ್ಪ ಹೇಳಿ ಅಂತ ಹೇಳ್ಬಿಟ್ಟು ಮಹಾರಾಜ ಖುಷಿಯಾಗಿ ಕೇಳ್ತಾನೆ. ಫಸ್ಟ್ ವೀವರ್ ಹೇಳ್ತಾನೆ, ಯುವರ್ ಮೆಜೆಸ್ಟಿ, ಇಫ್ ಯು ವೇರ್ ಎ ಸೂಟ್ ಮೇಡ್ ಔಟ್ ಆಫ್ ದಿಸ್ ಕ್ಲಾತ್, ಓನ್ಲಿ ವೈಸ್ ಮೆನ್ ಕ್ಯಾನ್ ಸಿ ವಾಟ್ ಯು ಆರ್ ವೇರಿಂಗ್, ಬಟ್ ಫೂಲ್ಸ್ ವಿಲ್ ನಾಟ್ ಬಿ ಏಬಲ್ ಟು ಸಿ ಇಟ್ ಅಟ್ ಆಲ್. ನಾವು ನಮ್ಮ ವಂಡರ್ಫುಲ್ ವೇ ಬಗ್ಗೆ ನೀವು ಹೇಳಿದ್ರಲ್ಲ, ಮ್ಯಾಜಿಕಲ್ ವೇ ಬಗ್ಗೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ ಅಂತ ಮಹಾರಾಜ ಕೇಳಿದಾಗ ಫಸ್ಟ್ ವೀವರ್ ಹೇಳ್ತಾನೆ, ಮಹಾರಾಜ, ಇಫ್ ಯು ವೇರ್ ಎ ಸೂಟ್, ನಾವು ಹೊಲ್ದಿರ್ತಕ್ಕಂಥ ವಂಡರ್ಫುಲ್ ಸೂಟನ್ನು ನೀವೇನಾದರೂ ಹಾಕ್ಕೊಂಡ್ರೆ ಅದನ್ನು ಓನ್ಲಿ ವೈಸ್ ಮೆನ್ ಕ್ಯಾನ್ ಸಿ ಇಟ್. ನಾವು ಹೊಲಿತಕ್ಕಂಥ ಸೂಟು ಕೇವಲ ಬುದ್ಧಿವಂತರಿಗೆ ಮಾತ್ರ ಕಾಣುತ್ತೆ. ವಾಟ್ ಯು ಆರ್ ವೇರಿಂಗ್, ನೀವೇನು ನಾವು ಹೊಲಿದು ಕೊಡೋವಂತಹ ಸೂಟನ್ನು ನೀವು ಹಾಕ್ಕೊತಿರಲ್ಲ, ಅದು ಕೇವಲ ಬುದ್ಧಿವಂತರಿಗೆ ಮಾತ್ರ ಕಾಣುತ್ತೆ, ಫೂಲ್ಸ್, ಮೂರ್ಖರಿಗೆ ಅದು ಕಾಣೋದಿಲ್ಲ ಅಂತ ಹೇಳ್ತಾನೆ ಫಸ್ಟ್ ವೀವರ್. ಮತ್ತು ಸೆಕೆಂಡ್ ವೀವರ್ ಹೇಳ್ತಾನೆ ಏನಂತ, ಆ್ಯಂಡ್ ಬೈ ವೀವಿಂಗ್ ದೀಸ್ ಕ್ಲಾತ್ಸ್ ಯು ವಿಲ್ ಬಿ ಏಬಲ್ ಟು ಜಡ್ಜ್ ಯುವರ್ ಮಿನಿಸ್ಟರ್ಸ್ ಆ್ಯಂಡ್ ಯುವರ್ ಆಫೀಸರ್ಸ್ ವೆರಿ ಈಸಿಲಿ. ನೋಡಿ ಮಹಾರಾಜ, ಆ ಬಟ್ಟೆಯನ್ನು ನೀವು ಹಾಕೋದ್ರಿಂದ
ಅದು ಬುದ್ಧಿವಂತರ ಕಣ್ಣಿಗೆ ಮಾತ್ರ ಕಾಣುತ್ತೆ, ದಡ್ರ ಕಣ್ಣಿಗೆ ಕಾಣಲ್ಲ ಅಂತೇನು ಹೇಳಿದ್ವಲ್ಲ. ಇದರಿಂದ ನಿಮ್ಗೆ ಏನು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ನೀವು ಈಸಿಯಾಗಿ ನಿಮ್ಮ ಆಸ್ಥಾನದಲ್ಲಿರ್ತಕ್ಕಂಥ ಮಿನಿಸ್ಟರ್ಸು ಮತ್ತು ಆಫೀಸರ್ಸು ಯಾರು ಬುದ್ಧಿವಂತರು ಯಾರು ದಡ್ರು ಅನ್ನೋದನ್ನು ನೀವು ಈಸಿಯಾಗಿ ಏನು ಮಾಡ್ಬೋದು, ಕಂಡುಹಿಡಿಬೋದು. ಓನ್ಲಿ ದೋಸ್ ಹೂ ಆರ್ ಕ್ಲೆವರ್ ಆ್ಯಂಡ್ ಫಿಟ್ ಫಾರ್ ದೇರ್ ಜಾಬ್ಸ್ ವಿಲ್ ಸಿ ವಾಟ್ ಯು ವೇರ್. ಸೊ ಇದು ನೀವು ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆಯಿಂದ ಯಾರು ತುಂಬ ಬುದ್ಧಿವಂತರು ಯಾರು ಆ ಜಾಬ್ಗಳಿಗೆ ಅರ್ಹರಲ್ಲ ಅನ್ನೋದನ್ನು ನೀವು ಈಸಿಯಾಗಿ ಏನು ಮಾಡ್ಬೋದು, ಐಡೆಂಟಿಫೈ ಮಾಡ್ಬೋದು. ದೋಸ್ ಹೂ ಆರ್ ಫೂಲಿಶ್ ಅನ್ಫಿಟ್ ಫಾರ್ ದೇರ್ ವರ್ಕ್ ವಿಲ್ ನಾಟ್ ಸಿ ಎನಿಥಿಂಗ್. ಇದರಿಂದ ಯಾರು ದಡ್ರು ಯಾರು ಜಾಣರು, ಯಾರು ಅವರು ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಸರಿಯಾಗಿ ಮಾಡ್ತಾಯಿದ್ದಾರೆ, ಯಾರ ಕೈಲಿ ಅದನ್ನು ನಿರ್ವಹಿಸೋಕ್ಕಾಗೋದಿಲ್ಲ, ಅವರು ಜಾಬಿಗೆ ಅನ್ಫಿಟ್ ಅನ್ನೋದನ್ನು ನೀವೇನು ಮಾಡ್ಬೋದು, ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸೆಕೆಂಡ್ ವೀವರ್ ಹೇಳ್ತಾನೆ. ಆಗ ಎಂಪಿರರ್ ಏನು ಮಾಡ್ತಾನೆ, ರಿಪ್ಲೈ ಮಾಡ್ತಾರೆ, ಎಕ್ಸಲೆಂಟ್ ಎಕ್ಸಲೆಂಟ್. ಇಲ್ಲಿ ಅವನು ಹೇಳ್ತಾನೆ, ಓ ಅದ್ಭುತ ಅದ್ಭುತ. ಸ್ಪೀಕಿಂಗ್ ಟು ಹಿಮ್ಸೆಲ್ಫ್, ಅವನಷ್ಟಕ್ಕೆ ಅವನೇ ಹೇಳ್ತಾನೆ, ಓ ಅದ್ಭುತ. ಬೈ ವೇರಿಂಗ್ ಎ ಸೂಟ್ ಮೇಡ್ ಫ್ರಮ್ ದೇರ್ ಕ್ಲಾತ್ ಐ ವಿಲ್ ನಾಟ್ ಓನ್ಲಿ ಗೆಟ್ ಎ ನ್ಯೂ ಸೆಟ್ ಆಫ್ ಕ್ಲಾತ್ಸ್ ಬಟ್ ಐ ವಿಲ್ ಆಲ್ಸೋ ಬಿ ಏಬಲ್ ಟು ಫೈಂಡ್ ಔಟ್ who are fit to manage the affairs of my kingdom and who are not. ಸೊ ಎಕ್ಸಲೆಂಟ್, ತುಂಬಾ ಅದ್ಭುತ ಅದ್ಭುತ. ಒಂದು ಕಡೆ ಏನಾಗ್ತೀನಿ, ನಾನು ಬಟ್ಟೆಗಳನ್ನು ಹಾಕ್ಕೊಳ್ಳೋದ್ರಿಂದ, ಹೊಸ ಹೊಸ ಬಟ್ಟೆಗಳನ್ನು ನೀವು ಕೊಟ್ಟಿರ್ತಕ್ಕಂಥ ವಂಡರ್ಫುಲ್ ಮ್ಯಾಜಿಕಲ್ ವೇಯಿಂದ ಹೊಸ ಬಟ್ಟೆಗಳನ್ನು ಹಾಕೋದ್ರಿಂದ ನನ್ನ ಸಾಮ್ರಾಜ್ಯದಲ್ಲಿ ಯಾರು ಬುದ್ಧಿವಂತರು ಯಾರು ದಡ್ರು, ಯಾರು ನಾನು ಕೊಟ್ಟಿರ್ತಕ್ಕಂತಹ ಹುದ್ದೆಗಳಿಗೆ ಫಿಟ್ ಆದಂಥವ್ರು ಯಾರು ಅನ್ಫಿಟ್ ಅನ್ನೋದನ್ನು ನಾನು ಏನು ಮಾಡ್ಬೋದು, ಈಸಿಯಾಗಿ ಗುರುತಿಸ್ಬೋದು. ಈಸಿಯಾಗಿರ್ತಕ್ಕಂಥ ವೇನಲ್ಲಿ ನಾನು ಯಾರು ಫಿಟ್ಟು ಯಾರು ಅನ್ಫಿಟ್ ಅನ್ನೋದನ್ನು ಗುರುತಿಸ್ಬೋದು ಅಂತ ಹೇಳ್ಬಿಟ್ಟು ಮಹಾರಾಜ ಏನು ಮಾಡ್ತಾನೆ, ತುಂಬಾ ಆಸೆ ಪಡ್ತಾನೆ. ಓಕೆನಾ. ಸೊ ದಿಸ್ ಈಸ್ ದ ಸೀನ್ ಫಸ್ಟ್. ಓಕೆ, ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಕಂಟಿನ್ಯೂ ದ ಸೀನ್ ಸೆಕೆಂಡ್. ಓಕೆ, ಐ ಹೋಪ್ ಯು ಆಲ್ ಆರ್ ಅಂಡರ್ಸ್ಟ್ಯಾಂಡ್. ಓಕೆ, thanks for listening.